ಪಕ್ಷದವರು ಸರ್ಕಾರ ಮಲಗಿದೆ ಅಂತ ಹೇಳೋದಿಲ್ಲ. ನಿಜವಾದ ಮಲಗಿದವರು ವಿರೋಧ ಪಕ್ಷದವರು ಈಗ ಎದ್ದಿದ್ದಾರೆ. ನಾವು ಆಲೇ 1 ತಿಂಗಳಿಂದ ಈ ಪ್ರಕ್ರಿಯೆ ನಡೀತಾ ಇದೆ. ಸ್ಥಳೀಯ ಜಿಲ್ಲಾ ಮಂತ್ರಿಗಳು, ಶಾಸಕರು ನಿರಂತರವಾಗಿ ಜನರ ಸಂಪರ್ಕದಲ್ಲಿ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ. ಈಗ 2ನೇ ಸಲ ಸರ್ವೆ ನಡೀತಾ ಇದೆ, ಜಾಯಿಂಟ್ ಸರ್ವೆ ನಡೀತಾ ಇದೆ. ಈಗ 15 ಡೇಸ್ ಹಿಂದೆಯೇ 5 ಲಕ್ಷದಿಂದ 6 ಲಕ್ಷ ಜಾಯಿಂಟ್ ಸರ್ವೆನಲ್ಲಿ ರಾಜ್ಯದಲ್ಲಿ ಡ್ಯಾಮೇಜ್ ಆಗಿದೆ ಕ್ರಾಪನ್ನು ಐಡೆಂಟಿಫೈ ಮಾಡಿದ್ವಿ. ವಿಡಿಯೋ ಕಾನ್ಫರೆನ್ಸು ಸಹ ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೆ. ಅದಾದಮೇಲೆ ಮತ್ತೆ ಮಳೆ ಬಂದು ತುಂಬ ಡ್ಯಾಮೇಜ್ ಆಗಿದೆ, ಪ್ರವಾಹ ಬಂದು ಡ್ಯಾಮೇಜ್ ಆಗಿದೆ. ನಿರಂತರವಾಗಿ ಇವತ್ತು ಕಟ್ ಆಫ್ ಡೇಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದರಿಂದ ಇವತ್ತು ಅಂತಿಮವಾಗಿ ಮುಖ್ಯಮಂತ್ರಿಯವರು ಹೆಲಿಕಾಪ್ಟರ್ನ 3-4 ಜಿಲ್ಲೆ ವೈಮಾನಿಕ ಸಮೀಕ್ಷೆ ಮಾಡಿ ರಿವ್ಯೂ ಮಾಡಿ ಏನು ಪರಿಹಾರ ಯಾವ ರೀತಿ ಯಾವತ್ತು ಯಾವ ಪೊಸಿಷನಲ್ಲಿದೆ, ಯಾವತ್ತಿಂದ ಕೊಡಬಹುದು ಎಲ್ಲವನ್ನೂ ಸಹ ಅಧಿಕಾರಿಗಳು ಎಲ್ಲ RDC ಇದ್ದಾರೆ, ರೆವಿನ್ಯೂ ಇಲಾಖೆ ಅಧಿಕಾರಿಗಳಿದ್ದಾರೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ, ಎಲ್ಲರ ಸಮಕ್ಷಮ ಮತ್ತು ಶಾಸಕರು ಮತ್ತು ಮಂತ್ರಿಗಳಿರ್ತಾರೆ. ಅದನ್ನು ಮಾಡೋದು ಏನಾಗುತ್ತೆ, ವಿರೋಧ ಪಕ್ಷರು ಟೀಕೆ ಮಾಡೋಕ್ಕೋಸ್ಕರ ಟೀಕೆ ಮಾಡ್ತೀವಿ, ಮಾತಾಡೋಕ್ಕೋಸ್ಕರ ಮಾತಾಡ್ತೀವಿ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಾವು ಜನರ ಪರ ಇದ್ದೀವಿ. ಹಿಂದೆ ಕಳೆದ ಬಾರಿ ಗುಲ್ಬರ್ಗಾದಲ್ಲಿ ಪ್ರಾಬ್ಲಮ್ ಆದಾಗ ಇತಿಹಾಸದಲ್ಲಿ 500 ಕೋಟಿ ಇದನ್ನು ಪರಿಹಾರ ಕೊಟ್ಟಿರ್ತಕ್ಕಂಥದ್ದು 650 ಕೋಟಿ. ಅದರಲ್ಲಿ 300 ಮೊದಲಾಗಿತ್ತು, ಮತ್ತೆ 300 ಮೊನ್ನೆ 200 ಆಯಿತು, 150 ರಿಲೀಸ್ ಆಗಿದೆ. ಕೆಲವರಿಗೆ ಅಕೌಂಟ್ಗೆ ಹೋಗಿಲ್ಲ. ಇಷ್ಟು ಇತಿಹಾಸದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಶೋಕ್ ಹತ್ರ, ವಿಜಯೇಂದ್ರ ಹತ್ರ ಪಾಠ ಕಲಿತು ರೈತರ ಬಗ್ಗೆ ನಾವು ಕಾಳಜಿ ವಹಿಸುವಂಥ ಅವಶ್ಯಕತೆ ಇದೆ. ಅವ್ರ ಬಗ್ಗೆ ಬಿಜೆಪಿಯವರು ಟೀಕೆ ಮಾಡ್ತಾನೆ ಇರ್ತಾರೆ. ಇದು ಫಸ್ಟ್ ಟೈಮ್ ನಮಗೆ ಇಲ್ಲಿ ಬಂದು ಮಾತಾಡ್ತಾರೆ. ಫಸ್ಟ್ ಟೈಮ್ ನೀವು ನಮ್ಮ ಭಾಗ ತೊಗರಿ ಇಡೀ ದೇಶದವರೆಲ್ಲ ದಾಲ್ ಉಂಟಾರ. ನಮ್ಮ ದಾಲ್ ಮಿಲ್ಗಳು ಮುಂಚೆ ಸಾಯ್ಬೇಕಂತ ಪ್ರಕೃತಿ ನಮ್ಮ ಕೈಲಿಲ್ಲ, ನಿಮ್ಮ ಕೈಲೂ ಇಲ್ಲ. ಆದರೆ ಆ ನಷ್ಟ ಆದವ್ರ ಪರವಾಗಿ ನಾವು ನಿಲ್ತೀವಿ ಸರ್ಕಾರ. ಅಲ್ಲ, ಒಂದು ಸರಿ ಅಟ್ಲೀಸ್ಟ್ ನೀವು ಸಮೀಕ್ಷೆ ಆಗಿದಾಗವರೆಗೂ ಇವ್ರಿಗೆ ಏನೋ ಒಂದು ಪರಿಹಾರ ಅದನ್ನೇ ಮಧ್ಯಾಹ್ನ ಮೀಟಿಂಗ್ ಆದಮೇಲೆ ತೀರ್ಮಾನವನ್ನು ತಗೊಂಡು ಮುಖ್ಯಮಂತ್ರಿಯವರೇ ಪ್ರೆಸ್ ಮೀಟ್ ಮಾಡೋದ್ರಿಂದ ಈಗ ನಾನು ಈಗ ಈ ಕ್ಷಣದಲ್ಲಿ ಮಾತನಾಡ್ತಕ್ಕಂಥ ಸೂಕ್ತ ಇಲ್ಲ. ಒಟ್ಟು ಇಡೀ ಸರ್ಕಾರವೇ ಇಲ್ಲಿದೆ ಅನ್ಕೋಬೋದು. ಮುಖ್ಯಮಂತ್ರಿ ಇದ್ದ ಮೇಲೆ ಇಡೀ ಸರ್ಕಾರವೇ ಇಲ್ಲಿದೆ ಇಲ್ಲ. ಅಲ್ಲ, ಇವತ್ತೆಲ್ಲ ಗುಡ್ ನ್ಯೂಸ್ ಕೊಡ್ತೀರಿ ಸರ್? ಕ್ರಾಪ್ ಇನ್ಸೂರೆನ್ಸ್ ಪರಿಹಾರ ಕೊಡಿಸಿದೆ. ಆದ್ರೆ ಇದುವರೆಗೂ ಬೆಳೆ ಹಾನಿಗೆ ಸರ್ಕಾರದಿಂದ ಏನು ಪರಿಹಾರ ಬರ್ತಿತ್ತು, ನಿಮ್ಮ ಸರ್ಕಾರ ಬಂದ್ಮೇಲೆ ಕೂಡ ಸಂಪ್ರದಾಯನ ಬಂದ್ ಮಾಡಿಬಿಟ್ಟಿದೆ. ಆಲ್ರೆಡಿ NDRFನಲ್ಲಿ SDRFನಲ್ಲಿ ಪರಿಹಾರ ಕೊಡ್ಲಿಕ್ಕೆ ಏನು ತಯಾರಿತ್ತು, ಅದು ಮತ್ತೆ ಎಕ್ಸ್ಟೆಂಡ್ ಆಗಿದ್ದರಿಂದ ಪ್ರಭಾವ 1 ವಾರ ಲೇಟ್ ಆಗಿದೆ. ಇವತ್ತು ತೀರ್ಮಾನ ಆಗಿದೆ. ಇಲ್ಲೇ ಇರೋರು ಅಲ್ಲ ಸರ್, ಇವತ್ತು ಸರ್ಕಾರದಿಂದ ಈ ಭಾಗದ ರೈತರಿಗೆ ಒಂದು ಗುಡ್ ನ್ಯೂಸ್ ಸಿಗುತ್ತಾ ಅಂತ? ವಿಮೆ ಇರೋರಿಗೆ ಪರಿಹಾರ ಸಿಕ್ಕಿದೆ. ವಿಮೆ ಇಲ್ಲದೆ ಇರೋರಿಗೆ ಇವತ್ತು ನಾವು ಏನೇನು ಪೊಸಿಷನ್ ಇದೆ ಮೀಟಿಂಗ್ ಮಾಡಿ. ಅಲ್ಲ, ಅದು ಕಳೆದ ಬಾರಿ ಕೂಡ ಸಿಕ್ಕಿಲ್ಲ ಸರ್ ವಿಮೆ ಇಲ್ದವ್ರಿಗೆ. ಹೋದ ಸರಿದು ಸಿಕ್ಕಿಲ್ಲ, ಈ ಸರಿನೂ ಹಂಗೆ ಆಗುತ್ತಾ? ಅದಪ್ಪ, ಅದಕ್ಕೋಸ್ಕರ ವಿಮೆ ಮಾಡಿಸ್ಕೋಬೇಕು ಅಂತ ಎಲ್ರಿಗೂ ನಾವು ರೈತರಿಗೆ ಸಾಕಷ್ಟು ಈ ಸರ್ಕಾರ ಈ 2 ವರ್ಷದಲ್ಲಿ ಸ್ಕೀಮ್ನು ಚೇಂಜ್ ಮಾಡಿದ್ವಿ. ಮೊದಲಿದ್ದಂಥ ಸ್ಕೀಮ್ ಬಿಟ್ಟು ಈ ಸಲ ರಾಜ್ಯ ಸರ್ಕಾರಕ್ಕೆ ಹೆಚ್ಚು ಬರ್ಡನ್ ಆದ್ರೂ 80-120 ಮಾಡಲಲ್ಲಿ ಚೇಂಜ್ ಮಾಡಿ ಕಂಪನಿಗಳಿಗೆ ಯಾವುದೇ ಥರದ ಅನುಕೂಲ ಆಗಬಾರ್ದು, ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲ ಭಾಗದ ಶಾಸಕರೆಲ್ಲ ಒತ್ತಡ ಚೇಂಜ್ ಮಾಡಿದೆ. ಆಯಿತು, ಬೆಳೆ ವಿಮೆದು ಇಲ್ಲ. ಈಗ ಜನರಲ್ಲಾಗಿ ಸಮಸ್ಯೆ ಆಗಿ ಎಲ್ಲಿ ಪ್ರವಾಹ ಬಂದಿದೆ, ಹೆಚ್ಚು ಮಳೆ ಆಗಿದೆ, ಬೆಳೆ ಹಾನಿ ಇನ್ಶೂರೆನ್ಸ್ ಎಲ್ಲಿಲ್ಲ, ಅಲ್ಲಿ ಪರಿಹಾರ ಕೊಡ್ಲಿಕ್ಕೋಸ್ಕರ ಇವತ್ತು ತುರ್ತು ಪರಿಹಾರಕ್ಕೊಂದು ಏನಾದ್ರು ಸಿಹಿ ಸುದ್ದಿ ಸಿಗುತ್ತಾ ಸರ್ ಈ ಭಾಗದ ರೈತರು? ಇವತ್ತು CM ಇಂದ ಸಿಗುತ್ತಾ ಸರ್? ಸರ್, ಈಗ ಕಲಬುರಗಿ ಏನಾದ್ರು ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕಿದೆ ನಿಮಗೆ ಹೊಸದು ಅಪ್ಡೇಟ್? ಅಂದರೆ ಎಷ್ಟು ಹಾನಿ ಆಗಿದೆ? ದಿವಸ ಮೊನ್ನೆ ಇದ್ದದ್ದು ಜಾಸ್ತಿ ಆಗಿದೆ, ನೆನ್ನೆ ಇದ್ದದ್ದು ಜಾಸ್ತಿ ಆಗಿದೆ. ಈಗಾಗಲೇ ಹೆಚ್ಚು ಕಡಿಮೆ 9 ಲಕ್ಷದವರೆಗೂ ಟೋಟಲಿ ಆಗಿದೆ. ಇಲ್ಲೇ ಈ 4 ಜಿಲ್ಲೆಲೇ 6 ರಿಂದ 7 ಲಕ್ಷ ಆಗಿದೆ. ಸರ್, ಈಗ ವಿಮೆ ಮಾಡಿಸ್ಕೊಳ್ಳದೆ ಇರೋರಿಗೆ ಪರಿಹಾರ ಸರ್ಕಾರದಿಂದ ಕೊಡಲಿ ಅನ್ನೋದು ಬೇಡಿಕೆ ಆಗಿದೆ. ನೋಡಪ್ಪ, ನೀವೆಲ್ಲ ಸ್ನೇಹಿತರು. CM ಅವರು ಮೊದಲು ನಾವು ಬಂದಿದ್ದೀವಿ. CM ಅವರು ಈಗ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ, ಹೊರಟಿದ್ದಾರೆ. ಬಂದು 1 ಗಂಟೆ ಮೀಟಿಂಗ್ ಮಾಡಿ ಹೇಳೋಣಾಗ ನಾನು ಈಗ ಹೇಳೋದು ಎಷ್ಟು ಚೆನ್ನಾಗಿರುತ್ತೆ. ಸಚಿವರಾಗಿ ಮಾಹಿತಿ ಕೊಡಲಿಕ್ಕೆ ಕೃಷಿ ಸಚಿವರು ತೀರ್ಮಾನನ ಹಣಕಾಸಿನ ಸಚಿವರೇ CM ಅವರೇ ತಗೋತಾರೆ. ಖಂಡಿತ ಹೇಳಿದ್ವಿ, ಖಂಡಿತ ಅದು ಮಾತನಾಡೋದು. NDRF ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಆದರೂ ಮುಖ್ಯಮಂತ್ರಿಯವರು ನಾವು ರೈತರ ಪರ ಇರ್ತೀವಿ, ರೈತರಿಗೆ ತೊಂದರೆ ಆಗಲು ನೋಡ್ಕೊತೀವಿ.